ನಾವು ಇಷ್ಟು ದಿವಸ ತುಂಬ ವೀಡಿಯೋಸ್ ನಮ್ಮ ಚಾನಲಲ್ಲಿ ನೋಡಿದ್ದೀವಿ. ಮಿಸ್ಟ್ರಿ ಬಾಕ್ಸ್ ವೀಡಿಯೋ ಆಗಲಿ, ನನ್ನ ರಿಯಲ್ ಫಿನಾನ್ಷಿಯಲ್ ಸಿಚುವೇಷನ್ ಆಗಲಿ, ಇಲ್ಲ ನಾವು ಹೇಗೆ ಸೇವ್ ಮಾಡಬೇಕು, ಏನು ನಮ್ಮ ಐಡಿಯಾಸು ಅದೆಲ್ಲ ನೋಡಿದ್ದೀವಿ. ಸೊ ಇವತ್ತು ನಾವು 3 ವರ್ಷದಲ್ಲಿ 1,00,00,000 ಅಚೀವ್ ಮಾಡಬೇಕಂದ್ರೆ ಏನೇನು ಒಂದು ಹ್ಯಾಬಿಟ್ಟಾಗಿ ಏನು ಸೇವ್ ಮಾಡೋದು? ಒಂದು ಬಂದು ಸೇವಿಂಗ್ಸ್ ಮಾಡ್ಕೊಂಡು ಹೋಗಬೇಕು. ಅದು ಇರೋದಲ್ಲ. ಬಟ್ ಬರೀ ಸೇವಿಂಗ್ಸ್ ಮಾಡೋದ್ರಿಂದ ಮಾತ್ರ ನಮಗೆ ಗೊತ್ತಲ್ಲ. ತುಂಬ ಸತಿ ಅದು ನಮ್ಮ ಗುರಿ ಮುಟ್ತೀವಾ ಇಲ್ವಾ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ನಾವಿವತ್ತು ಏನು ನೋಡ್ತೀವಿ ಅಂದರೆ, ಒಂದು ಹ್ಯಾಬಿಟ್ಟಾಗಿ ಒಂದು 4-5 ಹ್ಯಾಬಿಟ್ ನಾನು ಪರ್ಸ್ನಲಿ ನನ್ನ 3 ವರ್ಷದಲ್ಲಿ 1,00,00,000 ರೀಚ್ ಆಗೋ ಗುರಿನ ಇಟ್ಕೊಂಡಿದ್ದೀನಿ ಅಲ್ವಾ? ಅದನ್ನು ಹೇಗೆ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾವ್ಯಾವ ಹ್ಯಾಬಿಟ್ಸ್ ಇವಾಗ ನನ್ನ ಹತ್ರ ಇದೆ, ಅದನ್ನು ಹೇಗೆ ನಾನು ಚೇಂಜ್ ಮಾಡ್ಕೋತೀನಿ, ಇದನ್ನು ಇವತ್ತು ವೀಡಿಯೋನಲ್ಲಿ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಇವತ್ತು ನಮ್ಮ 3 ವರ್ಷದಲ್ಲಿ 1,00,00,000 ಸೇರಿಸೋ ಪ್ರಯಾಣದಲ್ಲಿ ದಿನ 12. ಒಂದು 5 ಹ್ಯಾಬಿಟ್ ಬಗ್ಗೆ ನಾನು ಪ್ರೆಸೆಂಟ್ಲಿ ನಾನು ಏನು ಮಾಡ್ತಿದ್ದೀನಿ, ಅದನ್ನು ಈ 3 ವರ್ಷ ಇಲ್ಲ ಫ್ಯೂಚರ್ಗೆ ಹೇಗೆ ನಾನು ಚೇಂಜ್ ಮಾಡ್ಕೋತೀನಿ ಅಂತ ಹೇಳ್ತೀನಿ. ಮೊದಲನೇದು ಸೇವಿಂಗ್ಸ್. ಸೇವಿಂಗ್ಸ್ ನಾವು ಮಾಡ್ತೀನಿ. ಲೈಕ್ ಚಿಕ್ಕದಾಗಿ ಇಷ್ಟು ದಿವಸ ತುಂಬ ಸತಿ ಚಿನ್ನ ತೊಗೊಂಡಿದ್ದೀನಿ. ಚೀಟಿ ಅಂತ ಹೇಳ್ತೀವಲ್ಲ, ತನಿಷ್ಕಲ್ಲಿರ್ಬೋದು, ಇಲ್ಲ ಬೇರೆ ಜ್ಯುವೆಲ್ರಿ ಶಾಪ್ಸಲ್ಲಿರ್ಬೋದು, ಇಲ್ಲ ಆನ್ಲೈನ್ ಆ್ಯಪ್ಸಲ್ಲಾಗಿರ್ಬೋದು. ಸುಮಾರು ಸತಿ ನಾನು ಚಿಕ್ಕದಾಗಿ ಗೋಲ್ಡ್ ಚಿಟ್ಸ್ ಹಾಕಿ ಅದರಲ್ಲಿ ಗೋಲ್ಡ್ ತೊಗೊಂಡಿದ್ದೀನಿ. ಆಮೇಲೆ SB ಅಕೌಂಟ್ಸಲ್ಲಿ ಸ್ವಲ್ಪ ದುಡ್ಡು ಇಡ್ತಿದ್ದೆ ಮೊದಲು. ಆಮೇಲೆ ಮೊದಲೆಲ್ಲ FDs ಇತ್ತು, ಮ್ಯೂಚುವಲ್ ಫಂಡ್ಸ್ ಮಾಡ್ತಿದ್ದೆ. ಬಟ್ ನಾನು ಹೇಳಿದಾಗೆ ರೀಸೆಂಟಾಗಿ ಅದೆಲ್ಲ ಬಿಟ್ಟೆ, ಬಿಕಾಸ್ ಆಫ್ ಲಾಟ್ ಆಫ್ ಅದರ್ ಡೈವರ್ಷನ್ಸ್. ಸೇರಿಸಿದ್ದನ್ನೆಲ್ಲ ತೆಗೆದು ಬೇರೆ ಏನೋ ಕಮಿಟ್ಮೆಂಟ್ ಮಾಡಿ ಖರ್ಚಾಯಿತು ಎಲ್ಲ ಅಲ್ಲ. ಸೊ ಈಗ ಈ 3 ವರ್ಷದಲ್ಲಿ ಸೇವಿಂಗ್ಸ್ ಅನ್ನೋದ್ರಲ್ಲಿ ನಾನು ಏನು ಚೇಂಜ್ ಮಾಡ್ತೀನಿ ಅಂದರೆ, ಒಂದು ಡಿಸಿಪ್ಲಿನ್ನ ತರಕ್ಕೆ ಟ್ರೈ ಮಾಡ್ತಿದ್ದೀನಿ. ಅಂದರೆ ಇವಾಗ ಒಂದು ಬೆಸ್ಟ್ ಎಕ್ಸಾಂಪಲ್ ಬಂದು ನಮ್ಮ ಮಿಸ್ಟ್ರಿ ಬಾಕ್ಸ್. ಏನೇ ಆದರೂ ದಿನ ಅದಕ್ಕೆ ನಾನು ದುಡ್ಡು ಹಾಕೋದು ಮಾತ್ರ ತಪ್ಪಿಲ್ಲ. ಆ್ಯಂಡ್ ಖಂಡಿತ ನೀವು ಎಲ್ಲರೂ ದುಡ್ಡು ಹಾಕೋದನ್ನು ತಪ್ಪಿಲ್ಲ, ಇಲ್ಲ ಮರಿತಿಲ್ಲ ಅಂತ ಅನ್ಕೋತೀನಿ ನಾನು. ಒಂದು ಇನ್ನೊಂದು ಹೋಗ್ತಾ ನಾನು ಹೇಳ್ತೀನಿ ಏನೇನು ಸೇವ್ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ. ಸೊ ಅದನ್ನು ಸುಮ್ಮನೆ ಒಂದು ದಿವಸ ಮಾತಾಡಿಬಿಟ್ಟು ಮಾರನೇ ದಿವಸ ಮರ್ತೋಗೋ ಥರ ನಾನು ಫಾಲೋ ಮಾಡಬಾರ್ದು ಅಂತಿದ್ದೀನಿ. ಕ್ಲೀನಾಗಿ, ಕನ್ಸಿಸ್ಟೆಂಟಾಗಿ ಅದು ಹೇಗೆ ಇವಾಗ ದಿನ ಪ್ಲ್ಯಾನ್ ಮಾಡಿದ್ರೆ ದಿನ, ವೀಕ್ಲಿ ಪ್ಲ್ಯಾನ್ ಮಾಡಿದ್ರೆ ವೀಕ್ಲಿ, ಇಲ್ಲ ತಿಂಗಳಿಗೆ ಒಂದು ಸತಿ ಅಂತ ಒಂದು ಸೇವಿಂಗ್ ಪ್ಲ್ಯಾನ್ ಮಾಡಿದ್ರೆ ಅದು ತಿಂಗಳಿಗೆ ಒಂದು ಸತಿ. ಸೊ ಈ 3 ವರ್ಷ ಅದನ್ನು ಏನಾದರೂ ಮಿಸ್ ಮಾಡದೆ ಮಾಡಬೇಕು ಅಂತಿದ್ದೀನಿ. ಇನ್ನೊಂದು, ಮಾಡಿರೋ ಸೇವಿಂಗ್ಸ್ನ ಅಟ್ ಎನಿ ಕಾಸ್ಟ್ ಈ ಪ್ಲ್ಯಾನ್ಗೆ, ಈ 3 ವರ್ಷದಲ್ಲಿ 1,00,00,000 ಸೇರಿಸೋ ಪ್ಲ್ಯಾನಲ್ಲಿ ಮಾಡೋ ಸೇವಿಂಗ್ಸ್ನ ಏನಾದರೂ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ನಂದು ಇನ್ನೊಂದು ಮೇಯ್ನ್ ಗುರಿ. ಸೊ ಇದು ನಾನು ಸೇವಿಂಗ್ಸಲ್ಲಿ ಪ್ರೆಸೆಂಟ್ಲಿ ಏನು ಮಾಡ್ತಿದ್ದೆ, ಇನ್ಮೇಲೆ ಹೇಗೆ ಈ 3 ವರ್ಷ ಮಾಡ್ತೀನಿ ಅನ್ನೋದು. ಇದು ಹ್ಯಾಬಿಟ್ 1. ನೆಕ್ಸ್ಟ್ ಅಭ್ಯಾಸ ಇಲ್ಲ ಹ್ಯಾಬಿಟ್ ನಂಬರ್ 2, ಎಕ್ಸ್ಪೆನ್ಸಸ್. ಸೊ ನಂಗೆ ಈಗ ಡಿಜಿಟಲ್ ವರ್ಲ್ಡಲ್ಲಿ ನಿಮಗೆ ಗೊತ್ತಲ್ಲ, OTT ಪ್ಲ್ಯಾಟ್ಫಾರ್ಮ್ಸ್ ಇದೆ. ಫಾರ್ ಎಕ್ಸಾಂಪಲ್ ನಮ್ಮ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಜಿಯೋ ಇರ್ಬೋದು, ಪ್ರೈಮ್ ಇರ್ಬೋದು, ಹಾಟ್ಸ್ಟಾರ್ ಇರ್ಬೋದು, ZEE5 ಇರ್ಬೋದು, ಸುಮಾರು ಪ್ಲ್ಯಾಟ್ಫಾರ್ಮ್ಸ್ ಇದೆ ಅಲ್ಲ. ಅದ್ರ ಸಬ್ಸ್ಕ್ರಿಪ್ಷನ್ಸ್ ಹೆಂಗೆ ಮೇಂಟೈನ್ ಮಾಡ್ತಿದ್ದೀನಿ. ಮತ್ತು ನಾನಿವಾಗ ಅಡೋಬೆ ಅವ್ರದ್ದು ತುಂಬ ವರ್ಷದಿಂದ ಲೈಸೆನ್ಸ್ ತೊಗೋತೀನಿ. ಈ PDF ಕನ್ವರ್ಷನ್ಗಿರ್ಬೋದು, ಇಲ್ಲ ನನ್ನ ಬೇರೆ ಯಾವುದಾದ್ರೂ ಚಟುವಟಿಕೆಗೆ ಯೂಸ್ ಮಾಡೋದಾಗಿರ್ಬೋದು. ಅಡೋಬೆ ಸಾಫ್ಟ್ವೇರ್ಸು ತುಂಬ ವರ್ಷದಿಂದ ನಾನೊಂದು ಮೆಂಬರ್. ಸೊ ಬಟ್ ನೀವು ನೋಡಿದ್ರೆ ಒಂದು ವರ್ಷದಲ್ಲಿ ಸುಮಾರು ನಾನು ಒಂದು 2-3 ಸತಿ ಅದನ್ನು ಯೂಸ್ ಮಾಡ್ತೀನಿ ಅಷ್ಟೇ. ಬಟ್ ಅದಕ್ಕೆ ತಿಂಗಳಿಗೆ ಏನಿಲ್ಲ ಅಂದರೂ ಐ ಥಿಂಕ್ 1,000 ಏನೋ ಡಿಡಕ್ಟ್ ಆಗುತ್ತೆ. ಸೊ ಆ ಮೆಂಬರ್ಶಿಪ್ ಆಗಲಿ, ಲಿಂಕ್ಡ್ಇನ್ ಮೆಂಬರ್ಶಿಪ್ ಆಗಲಿ, ಆ ಥರ ಸುಮಾರು ಮೆಂಬರ್ಶಿಪ್ಸ್ ಇದೆ, ಇಲ್ಲ ಸಬ್ಸ್ಕ್ರಿಪ್ಷನ್ಸ್ ಇದೆ ನನ್ನ ಹತ್ರ. ಸೊ ಈಗ ಅದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿ ಒಂದು ಲಿಸ್ಟ್ ತೆಗೆದು ಎಲ್ಲೆಲ್ಲಿ ನಾನು ನಮ್ಮ ಗೂಗಲ್ ಪೇನಲ್ಲಿ ಆಟೋಪೇ ಇಲ್ಲ ಸಬ್ಸ್ಕ್ರಿಪ್ಷನ್ ಎನೇಬಲ್ ಮಾಡಿದ್ದೀನೋ ಅದನ್ನೆಲ್ಲ ಚೆಕ್ ಮಾಡ್ತೀನಿ. ಯಾವುದು ಪರ್ಸ್ನಲಾಗಿ ನಾನು ತುಂಬ ಯೂಸ್ ಮಾಡ್ತಿಲ್ವೋ ಅದನ್ನೆಲ್ಲ ಇಮಿಡಿಯೇಟಾಗಿ ನಾನು ಸಬ್ಸ್ಕ್ರಿಪ್ಷನ್ ರಿಮೂವ್ ಮಾಡ್ತೀನಿ. ಮತ್ತು ಸಡನ್ನಾಗಿ ರ್ಯಾಂಡಮಾಗಿ ಹೋಗೋದು, ಏನೋ ಒಂದು 500ಗೆ ಪರ್ಚೇಸ್ ಮಾಡೋದು, ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತಿದ್ದೀನಿ ಇನ್ನೊಂದು 3 ವರ್ಷ. ಸೊ ಎಕ್ಸ್ಪೆನ್ಸಸ್ಸಲ್ಲಿ ಇಷ್ಟು ದಿವಸ ಇದು ಯಾವುದು ತುಂಬ ಟ್ರ್ಯಾಕ್ ಮಾಡ್ತಿರಲಿಲ್ಲ. ಯಾವ್ಯಾವ್ದು ಇಷ್ಟ ಆಗ್ತಿತ್ತು ಅದನ್ನು ಆಟೋಪೇ ಮಾಡ್ತಿದ್ದೆ, ಬಟ್ ಯಾವುದು ಟ್ರ್ಯಾಕ್ ಮಾಡಿಲ್ಲ, ಇಲ್ಲ ಚೇಂಜ್ ಮಾಡಿಲ್ಲ, ಇಲ್ಲ ಆಟೋಪೇ ಮುಗಿದ್ಮೇಲೆ ಡಿಲೀಟ್ ಮಾಡಿಲ್ಲ, ಅದು ನನಗೆ ಬೇಡ ಅಂದರೆ. ಸೊ ಅದು ಪ್ರೆಸೆಂಟ್ ಸಿಚುವೇಷನ್ ನನ್ನ ಹ್ಯಾಬಿಟ್ 2ನಲ್ಲಿ. ಸೊ ನಾನು ಚೇಂಜ್ ಮಾಡ್ತಿರೋದು ಬಂದು ಇಮಿಡಿಯೇಟಾಗಿ ಆ ಥರ ಏನೇನು ಸಬ್ಸ್ಕ್ರಿಪ್ಷನ್ ಇದೆಯೋ ಅದನ್ನೆಲ್ಲ ಲಿಸ್ಟ್ ತೆಗೆದು ಯಾವ್ದು ನಾನು ಯೂಸ್ ಮಾಡ್ತಿಲ್ವೋ ಅದನ್ನೆಲ್ಲ ಇಮಿಡಿಯೇಟಾಗಿ ನನ್ನ ಆಟೋಪೇ ಗೂಗಲ್ ಪೇಯಿಂದ ಮಾಡ್ತಿರೋದು ನಾನು ಅದನ್ನು ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲ ಕ್ರೆಡಿಟ್ ಕಾರ್ಡಲ್ಲಿ ಮಾಡಿದರೆ ಅದನ್ನು ಕ್ಯಾನ್ಸಲ್ ಮಾಡ್ತೀನಿ. ಸೊ ಅನವಶ್ಯಕವಾದ ಯಾವುದೇ ಒಂದು ಎಕ್ಸ್ಪೆನ್ಸು ನಾನು ಇವಾಗ ಇನ್ಮೇಲೆ ಮಾಡೋದಿಲ್ಲ. ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸ್ವಿಗ್ಗಿ ಅಲ್ವಾ. ಲೈಕ್ ನಾನು ಸ್ವಿಗ್ಗಿಲಿ ಎಷ್ಟು ಆರ್ಡ್ರ್ ಮಾಡ್ತಿದ್ದೆ ಅನ್ನೋ ಲೆಕ್ಕನೇ ಇರಲಿಲ್ಲ. ಸೊ ಇನ್ಮೇಲೆ ತುಂಬ ಹುಷಾರಾಗಿರ್ತೀನಿ. ಅಫ್ಕೋರ್ಸ್ ನಮ್ಮ ಬೇಸಿಕ್
ನೆಸೆಸಿಟಿನ ಯಾವುದನ್ನು ಸ್ಕಿಪ್ ಮಾಡಬೇಡಿ. ನಾವು ದುಡಿತಿರೋದಾಗಲಿ, ಕಷ್ಟಪಟ್ಟು ನಮಗೆ ಸಂಬಳ ಬರೋದಾಗಲಿ, ಇಲ್ಲ ಇನ್ಕಮ್ ಬರೋದಾಗಲಿ, ನಮ್ಮ ಬೇಸಿಕ್ಸ್‌ನ ಪೂರೈಕೆ ಮಾಡೋದಕ್ಕೇನೆ. ನಾನು ಹೇಳ್ತಿರೋದು ಅನವಶ್ಯಕವಾಗಿ ಇವಾಗ ಸ್ವಿಗ್ಗಿನಲ್ಲಿ ವಾರಕ್ಕೆ ಯಾವ್ದಾದ್ರು ಒಂದು ಸ್ವಲ್ಪ ಟೈಮ್ ಓಕೆ. ಬಟ್ ದಿನಕ್ಕೆ 3-4 ಸರಿ ತರೋ ಅವಶ್ಯಕತೆ ಇಲ್ಲಲ್ಲ. ಅಟ್‌ಲೀಸ್ಟ್ ನನಗೆ ಅದಿಲ್ಲ. ಸೊ ಅದು ಆ ಥರ ಏನಾದರೂ ಇದ್ದರೆ ನಾನು ಇಮಿಡಿಯೇಟಾಗಿ ಅದನ್ನು ಚೇಂಜ್ ಮಾಡ್ಕೋತೀನಿ. ಅದನ್ನು ಕಮ್ಮಿ ಮಾಡ್ತೀನಿ. ಸೊ ಈ ಥರ ಎಲ್ಲ ಎಕ್ಸ್‌ಪೆನ್ಸಸ್ ಯಾವ್ದ್ಯಾವುದು ನನಗೆ ಪರ್ಸ್ನಲಾಗಿ ತುಂಬ ಜಾಸ್ತಿ ಅನ್ನಿಸ್ತತ್ತೋ, ಇಲ್ಲ ಬೇಡ ಅನಿಸುತ್ತೋ ಅದನ್ನೆಲ್ಲ ರಿಮೂವ್ ಮಾಡ್ತೀನಿ. ಸೊ ನೆಕ್ಸ್ಟ್ ಎಲ್ಲದಕ್ಕಿಂತ ಮುಖ್ಯವಾದದ್ದು ಒಂದು ಸೇವಿಂಗ್ಸ್, ಒಂದು ಎಕ್ಸ್‌ಪೆನ್ಸ್ ಅಂದರೆ ನಾವು ಮಾತಾಡಿದ್ದನ್ನೆಲ್ಲ ಟ್ರ್ಯಾಕ್ ಮಾಡೋದು. ಇವಾಗ ಒಂದು ವೀಡಿಯೋನಲ್ಲಿ ನಾವು ಮಾತಾಡ್ಬಿಡ್ತೀವಲ್ಲ, ಇವತ್ತು ನಾನು ಹೇಳಿದೆ, ಓಕೆ ನಾನು ಇನ್ಮೇಲೆ ಒಂದು ಅಡೋಬೆ ಮೆಂಬರ್‌ಶಿಪ್ಪು ಇಲ್ಲ ಲಿಂಕ್ಡ್ಇನಲ್ಲಿ ಆ ಥರ ಯಾವ್ದಾದ್ರು ಮೆಂಬರ್‌ಶಿಪ್ ನಾನು ಯೂಸ್ ಮಾಡ್ತಿಲ್ಲ ಅಂದರೆ ಅದನ್ನು ಮೋಸ್ಟ್ಲಿ ನಾನು ರಿವರ್ಟ್ ಮಾಡ್ತೀನಿ ಅಂತ. ಬಟ್ ಹೇಳೋದೊಂದು ನೀಟಾಗಿ ಒಂದು ಕಡೆ ಬರೆದು ಅದನ್ನು ಟ್ರ್ಯಾಕ್ ಮಾಡಿ ಯಾವ್ದ್ಯಾವುದು ಬೇಡವೋ ಅದನ್ನು ನಿಜವಾಗ್ಲೂ ನಾನು ಸಬ್ಸ್ಕ್ರಿಪ್ಷನ್ ಇಲ್ಲ ಆಟೋ ಪೇಯಿಂದ ವಾಪಸ್ ತೆಗೆದ್ನ, ಅದನ್ನು ಖರ್ಚು ಮಾಡದೆ ಇದನ್ನ ಅಂತ ಟ್ರ್ಯಾಕ್ ಮಾಡೋದು, ಸೇವಿಂಗ್ಸ್‌ನ ಟ್ರ್ಯಾಕ್ ಮಾಡೋದು, ತಿಂಗಳ ಏನಾಗ್ತಿದೆ ಸೇವಿಂಗ್ಸ್ ಅಂತ ಹೇಳಿ ಟ್ರ್ಯಾಕ್ ಮಾಡೋದು. ಮತ್ತು ನಿಮ್ಗಳಿಗೆ ನಾನು ಈ 1,00,00,000 ಜರ್ನಿನಲ್ಲಿ ಹೇಗೆ ಮಂತ್ ಆನ್ ಮಂತ್ ಮುಂದಕ್ಕೆ ಹೋಗ್ತೀವಿ ಅಂತ ನಾನು ಖಂಡಿತ ಪ್ರತಿ ತಿಂಗಳು 1ನೇ ತಾರೀಕು ನನ್ನ ಹೋದ ತಿಂಗಳು ನಾನು ಎಷ್ಟು ಸೇರಿಸಿದ್ದೀನಿ ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ನನಗೇನು ಅದ್ರಲ್ಲಿ ಮುಜುಗರ ಇಲ್ಲ. ಸೊ ಯಾಕಂದರೆ ಅದನ್ನು ನೋಡಿ ಯಾರಾದರೂ ನಿಮಗೇನಾದರೂ ಇನ್ಸ್ಪೈರ್ ಆಗಿ ನೀವು ಯಾರಾದರೂ ಏನೇ ಸೇವಿಂಗ್ಸ್ ಮಾಡಿ ಅದು ನಿಮ್ಮ ಫ್ಯಾಮಿಲಿಗೆ ಯೂಸ್ ಆದರೂ ನನಗದು ತುಂಬ ಖುಷಿ. ಸೊ ಅಟ್ಲೀಸ್ಟ್ ನನ್ನ ಜರ್ನಿನ ಹೇಳ್ಕೊಂಡು ಹೋಗ್ತೀನಿ. ನೀವು ನಿಮ್ಗೆ ಅದೆಲ್ಲಿ ಯೂಸ್ ಆಗುತ್ತೆ ಅಲ್ಲಿ ಅಳವಡಿಸ್ಕೊಳ್ಳಿ. ಬಟ್ ಇದು ಯಾವುದು ಫಿನಾನ್ಷಿಯಲ್ ಒಂದು ಗೈಡೆನ್ಸು ಇಲ್ಲ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಒಂದು ಅಡ್ವೈಸ್ ಮಾಡೋ ವಿಡಿಯೋ ಅಲ್ಲ. ನನ್ನ ಜರ್ನಿನ ಮಾತ್ರ ನಾನು ಹೇಳ್ತೀನಿ. ಅದು ಹ್ಯಾಬಿಟ್ ನಂಬರ್ 3, ನಾನು ಮಾಡೋ ಸೇವಿಂಗ್ಸ್, ಎಕ್ಸ್ಪೆನ್ಸಸ್, ಇನ್ಮೇಲೆ ಯಾವ್ಯಾವುದನ್ನು ಕಟ್ ಮಾಡ್ತೀನಿ ಅನವಶ್ಯಕವಾದ ಎಕ್ಸ್ಪೆನ್ಸಸ್ ಇಲ್ಲ ಖರ್ಚು, ಅದನ್ನೆಲ್ಲ ಕರೆಕ್ಟಾಗಿ ಟ್ರ್ಯಾಕ್ ಮಾಡೋದು. ಸೊ 4ನೇದು ತಾಳ್ಮೆ. ನಮ್ಮೆಲ್ಲರಿಗೂ ಅಟ್ಲೀಸ್ಟ್ ನನ್ನಲ್ಲಿ ಒಂದು ಸಮಸ್ಯೆ ಇದೆ. ಅದೇನು? ಒಂದನ್ನು ಶುರು ಮಾಡ್ತೀವಿ, ಅದು ವರ್ಕ್ ಆಗಲಿಲ್ಲ ಅಂದರೆ ತಾಳ್ಮೆಯಿಂದ ಕಾಯೋ ಬದಲು ಟಕ್ ಅಂತ ಜಂಪ್ ಮಾಡೋದು, ಇಲ್ಲ ಅದನ್ನು ಮರ್ತೋಗ್ಬಿಡೋದು, ಇಲ್ಲ ಅದೇನಾಗುತ್ತೆ ನೋಡೋಣ ಅಂತ ವೆಯ್ಟ್ ಮಾಡದೇ ಇರೋದು. ಇಮಿಡಿಯೇಟಾಗಿ ನಮ್ಮ ಡಿಸಿಷನ್ ಚೇಂಜ್ ಮಾಡ್ತೀವಲ್ಲ, ನಾವು ತಾಳ್ಮೆ ಕಳ್ಕೊಳ್ಳೋದಾಗಲಿ, ಇಲ್ಲ ಅದನ್ನು ಏನಾಗುತ್ತೆ ಅಂತ ವೆಯ್ಟ್ ಮಾಡಿ ನೋಡದೇ ಇರೋದಾಗಲಿ, ಅದು ಸ್ವಲ್ಪ ನನಗೆ ಆ ಬಿಹೇವಿಯರ್ ನನ್ನ ಹತ್ರ ಕಮ್ಮಿ, ಅದಿಲ್ಲ ನನಗೆ ಆ್ಯಕ್ಚುಲಿ. ಸೊ ಏನಾದರೂ ಮಾಡಿ ಅದರಿಂದ ಆಚೆ ಬರಬೇಕು ಅನ್ನೋದು ನನ್ನ ಉದ್ದೇಶ. ಸೊ ನಾಳೆಯಿಂದ ಅದನ್ನು ನಾನು ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಅದು ನನ್ನ ಹ್ಯಾಬಿಟ್ ನಂಬರ್ 4. ಅಂದರೆ ನನ್ನ ಪರ್ಸ್ನಲ್ ಕ್ಯಾರೆಕ್ಟರಲ್ಲಿ ಪೇಷನ್ಸ್ನ ತುಂಬ ತರಿಸ್ಕೊಳ್ಳೋದು, ಇಲ್ಲ ತಾಳ್ಮೆ ಅಂತ ಏನೇ ಆದರೂ ಏನೇ ವಿಷಯ ಬಂದರೂ ನಾನು ಮಾಡಬೇಕು ಅಂತಿರೋ ಐಡಿಯಾ ವರ್ಕ್ ಆಗದೇ ಇರಲಿ. ಇವಾಗ ಏನೋ ಒಂದು ₹100 ಎಲ್ಲೋ ಎತ್ತಿಡಬೇಕು ಅಂತಿದ್ದೆ, ಆಗಲಿಲ್ಲ ಅಂದರೆ ಏನಾಯಿತು ಅಂತ ತಾಳ್ಮೆಯಿಂದ ಅದನ್ನು ಯೋಚನೆ ಮಾಡಿ ಸರಿ ಮಾಡೋದಾಗಲಿ. ಸೊ ಆ ಪೇಷನ್ಸ್ ಅನ್ನೋ ಒಂದು ವಿಷಯನ ಕಲ್ತ್ಕೊಳ್ಳೋಕೆ ನಾನು ಇವತ್ತಿಂದ ಶುರು ಮಾಡಬೇಕಂತೀನಿ. ಸೊ ಅದೇ ನನ್ನ ಹ್ಯಾಬಿಟ್ ಇಲ್ಲ ಅಭ್ಯಾಸ ನಂಬರ್ 4. ಸೊ ಇದು ನನ್ನ ನೆಕ್ಸ್ಟ್ 5ನೇದು ವಿಚ್ ಇಸ್ ಲಾಸ್ಟ್ ಒನ್. ನನ್ನ 5ನೇ ಹ್ಯಾಬಿಟ್ ಚೇಂಜ್ ಏನು ಮಾಡಬೇಕು? ಸೊ ಲಾಸ್ಟ್ ಒಂದು 2-3 ವರ್ಷದಿಂದ ನನಗೇನಾಗ್ತಿದೆ ಅಂದರೆ ಒಂದು 2-3 ಪ್ಯಾರಲಲ್ ಆಗಿ ನಾನು ಕೆಲಸಗಳಲ್ಲಿ ತೊಡಸ್ಕೊಂಡಿದ್ದೀನಿ. ಒಂದು ಬಂದು ಆಫೀಸ್ ಕೆಲಸ ಆಗಿರ್ಬೋದು, ಇನ್ನೊಂದು ಒಂದು ಸ್ವಲ್ಪ ಸ್ಟಾರ್ಟಪ್ಸ್ಗೆ ನಾನು ಅಡ್ವೈಸರ್ ಆಗಿ ಕೆಲಸ ಮಾಡ್ತಿರೋದಿರ್ಬೋದು, ಇನ್ನೊಂದು ಬಂದು ನಾನು ಹೇಳಿದೆ ಅಲ್ಲ ನಮ್ಮ ತಾಯಿಯವ್ರ ಹೆಸರಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇದೆ, ಅದರ ರಿಲೇಟೆಡ್ ಏನಾದರೂ ಕೆಲಸ ಮಾಡೋದಿರ್ಬೋದು. ಸೊ ಇದೆಲ್ಲದರಲ್ಲೂ ಸ್ವಲ್ಪ ಪ್ಯಾರಲಲ್ ಆಗಿ ಕೆಲಸ ಮಾಡೋದ್ರಿಂದ ತುಂಬ ಒಂದು ಬೆಳಿಗ್ಗೆ ಬೇಗ ಎದ್ದು ಏನಾದರೂ ಸ್ವಲ್ಪ ಫಿಟ್ ಆಗಿರೋದು, ಇಲ್ಲ ಸ್ವಲ್ಪ ಮೆಡಿಟೇಷನ್ ಮಾಡೋದು, ಇಲ್ಲ ಫಸ್ಟ್ ಆಫ್ ಆಲ್ ಬೇಗ ಏಳೋದು, ಆ ಪ್ರಾಕ್ಟೀಸೇ ನನಗೆ ಹೊರಟೋಗಿದೆ ಈಗ. ನೈಟಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಲೇಟಾಗಿ ಮಲ್ಕೋತೀನಿ, ಬೆಳಿಗ್ಗೆ ತುಂಬ ಲೇಟಾಗಿ ಎದ್ದು ಇಮಿಡಿಯೇಟಾಗಿ ಆಫೀಸಿಗೆ ರೆಡಿ ಆಗ್ತೀನಿ. ಸೊ ಆ ಥರ ಆಗ್ತಿರೋದ್ರಿಂದ ನನ್ನ ಒಂದು ಮಾರ್ನಿಂಗ್ ರೂಟೀನ್ ಆಗಲಿ, ಇಲ್ಲ ಒಂದು ಬೇಸಿಕ್ ಡಿಸಿಪ್ಲಿನ್ ಅಂತೀವಲ್ಲ ನಾವು, ಎಷ್ಟೊತ್ತಿಗೆ ಮಲಗಬೇಕು, ಎಷ್ಟೊತ್ತಿಗೆ ಎದ್ದೇಳಬೇಕು, ಅದು ಕೂಡ ಇವತ್ತಿಗೆ ಸರಿ ಇಲ್ಲ ಆ್ಯಕ್ಚುಲಿ. ಸೊ ಅದನ್ನು ಇಮಿಡಿಯೇಟಾಗಿ ನಾನು ಚೇಂಜ್ ಮಾಡಬೇಕು ಅಂತಿದ್ದೀನಿ. ಆದಷ್ಟು ಬೇಗ ಎದ್ದು ನನ್ನ ಕೈಲಿ ಏನಾಗುತ್ತೋ ಒಂದು ಬೇಸಿಕ್ ಆ್ಯಕ್ಟಿವಿಟಿ ಅದನ್ನು ಮಾಡೋದಾಗಲಿ, ಒಂದು ವಾಕಿಂಗ್ ಇರ್ಬೋದು, ಇಲ್ಲ ಮೇ ಬಿ ಜಾಗಿಂಗೋ, ಇಲ್ಲ ಜಿಮ್ಮೋ, ಏನೋ ಒಂದು, ನನಗೇನು ಅಂತ ಇನ್ನೂ ಐಡಿಯಾ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ಐ ಆಮ್ ಅ ಪರ್ಸನ್ ಹೂ ಲೈಕ್ಸ್ ಟು ವಾಕ್ ಅಲಾಟ್. ಸೊ ಈ ಜಿಮ್ಮೆಲ್ಲ ನಂಗೆ ಅಷ್ಟು ಕಂಫರ್ಟಬಲ್ ಇಲ್ಲ. ಸೊ ಮೋಸ್ಟ್ಲಿ ನಾನೊಂದು ಬೇಗ ಎದ್ದು ಈ ವಾಕ್ ಮಾಡೋದು ಪ್ರಾಕ್ಟೀಸ್ ಮಾಡ್ಬೋದು. ನಿಮ್ಮೆಲ್ಲರಿಗೂ ಒಂದು ಅಡ್ವೈಸ್ ಇಲ್ಲ ಒಂದು ಸಜೆಷನ್, ದಯವಿಟ್ಟು ಒಂದು ದಿನದಲ್ಲಿ ಒಂದು 1/2 hour 45 minutes ನಿಮ್ಮ ಪರ್ಸ್ನಲ್ ಗ್ರೋತಿಗೆ ಇಡಿ. ಅಂದರೆ ಪರ್ಸ್ನಲ್ ಫಿಟ್ನೆಸ್ ಇಲ್ಲ ಹೆಲ್ತ್ಗೆ ಇಡಿ. ಅದು ನೀವು ವಾಕ್ ಮಾಡಿ, ಇಲ್ಲ ಸ್ಕಿಪ್ಸ್ ಮಾಡಿ, ಜಂಪ್ ಮಾಡಿ, ಇಲ್ಲ ಜಿಮ್ ಮಾಡಿ, ಇಲ್ಲ ಸ್ವಲ್ಪ ನಿಮಗೆ ತುಂಬ ಆ್ಯಕ್ಟಿವ್ ಆಗಿದ್ದೀರ ಅಂದರೆ ಜಾಗಿಂಗ್ ಮಾಡಿ. ನಿಮ್ಮ ಜೀವನ ಶೈಲಿಗೆ ಏನು ನಿಮಗೆ ಸೂಟ್ ಆಗುತ್ತೋ ಅದು ದಿನ ಮಾಡಿ.
ಈ ಒಂದು ದಿನ ನೀವು ಸ್ಪೆಂಡ್ ಮಾಡೋ ಹಾಫ್ ಆನ್ ಅವರ್ 45 ಮಿನಿಟ್ಸ್ ನಿಮ್ಗೆ ಇಡೀ ದಿನ ನಿಮ್ಮ ಜೊತೆ ಇರುತ್ತೆ. ಲೈಫ್ ಲಾಂಗ್ ನಿಮ್ಮ ಹೆಲ್ತ್ ಆ್ಯಂಡ್ ಫಿಟ್ನೆಸ್‌ನ ಕೇರ್ ತಗೊಳುತ್ತೆ. ಅದು ತುಂಬ ಮುಖ್ಯ. ಸೊ ಈ ಡಿಸಿಪ್ಲಿನ್‌ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಇವತ್ತಿಂದ. ಸೊ ಇದು ನನ್ನ ಹವ್ಯಾಸ ಅಲ್ಲ, ಅಭ್ಯಾಸ ಇಲ್ಲ ಹ್ಯಾಬಿಟ್ ನಂಬರ್ 5. ಸೊ ನೋಡೋಣ, ಇವಾಗ 5 ಹ್ಯಾಬಿಟ್ ಶುರು ಮಾಡಿದ್ದೀನಿ. ಖಂಡಿತ ನಾನು ಹೇಳ್ತೀನಿ ನೆಕ್ಸ್ಟು ಇದು ನಿಜವಾಗ್ಲೂ ನಾನು ಶುರು ಮಾಡಿ ಕನ್ಸಿಸ್ಟೆಂಟಾಗಿ ಮಾಡಿದ್ನ, ಹೆಂಗೆ ಮಾಡಿದೆ ನೆಕ್ಸ್ಟ್ ಹೇಳ್ತೀನಿ. ಬಟ್ ಇವತ್ತಿಂದ ನಾನು ಈ 5 ಹ್ಯಾಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. 5ರಲ್ಲೂ ಕನ್ಸಿಸ್ಟೆಂಟಾಗಿ ನೆಕ್ಸ್ಟ್ ಮುಂದಿನ ವರ್ಷ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಖಂಡಿತ ಈ 3 ವರ್ಷ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ನನಗೆ ಅದು ಬಿಡೋಕ್ಕೆ ಮನಸ್ಸು ಬರಲ್ಲ ಅಲ್ಲ. ಸೊ ನೀವು ಇವತ್ತಿಂದ ಯಾವುದಾದ್ರೂ ಒಂದು ಈ ಥರ ಅಭ್ಯಾಸ ಶುರು ಮಾಡಬೇಕು ನಿಮ್ಮ ಜೀವನ ಶೈಲಿಯಲ್ಲಿ ಅಂದರೆ ಅದು ಏನು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮಗೆ ನನ್ನ ಈ 3 ವರ್ಷದಲ್ಲಿ 1 ಕೋಟಿ ನಾನು ಹೇಗೆ ಸೇರಿಸ್ತೀನಿ, ಏನೆಲ್ಲ ನನ್ನ ಲೈಫಲ್ಲಿ ಚೇಂಜ್ ಮಾಡ್ಕೋತೀನಿ, ಎಲ್ಲಿ ತನಕ ನಾವು ಈ ಗುರಿ ಮುಟ್ತೀವಿ ಅಂತ ನೋಡ್ಕೊಳ್ಳೋಕ್ಕೆ, ಇಲ್ಲ ತಿಳ್ಕೊಳ್ಳೋಕ್ಕೆ, ಇಲ್ಲ ನಿಮಗೆ ಏನಾದರೂ ನನಗೆ ಅಡ್ವೈಸ್ ಮಾಡಬೇಕು ಅಂದರೆ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಖಂಡಿತ ಇವತ್ತಿಂದ ಯಾವ ಅಭ್ಯಾಸ ಶುರು ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೀವು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.